ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ MD ಸಮೀರ್ ಅವರು ಮಾಡಿರುವಂಥ ವಿಡಿಯೋ ಬಗ್ಗೆ. ಸೂಪರಾಗಿದೆ ವಿಡಿಯೋ ಮಾತ್ರ. ಯಾರ್ಯಾರು ಇನ್ನೂ ನೋಡಿಲ್ಲ ಹೋಗಿ ನೋಡಿ. 16 ಮಿಲಿಯನ್ಸ್ ವ್ಯೂಸ್ ಬಂದಿದೆ, 1 ಮಿಲಿಯನ್ಗಿಂತ ಹೆಚ್ಚಾಗಿ ಲೈಕ್ಸ್ ಕೂಡ ಬಂದಿದೆ, 50,000 ಕಮೆಂಟ್ಸ್ ಕೂಡ ಬಂದಿದೆ. ಆ ಪ್ರಕರಣ ಎಷ್ಟು ಇನ್ನೂ ಆ್ಯಕ್ಟಿವ್ ಆಗಿದೆ ಮತ್ತು ಅದರ ಹೋರಾಟ ಯಾವ ಮಟ್ಟಿಗಿದೆ ಅನ್ನುವಂಥದ್ದನ್ನು ಅದು ತೋರಿಸುತ್ತೆ. ಈಗಂತೂ ಇನ್ನೂ ಶಕ್ತಿ ತುಂಬಿದೆ. ಅದಕ್ಕೆ ಕ್ಲಿಯರ್ ಕಟ್ಟಾಗಿ ಅವ್ರು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಾನು ತುಂಬ ದಿನಗಳಿಂದ ಕುಡ್ಲ ರ್ಯಾಂಪೇಜ್ ಮತ್ತು ಥರ್ಡ್ ಆಗಿರ್ಬೋದು, ಮೀಡಿಯಾ ಮಾಸ್ಟರ್ಸ್, ಮಹಾತ್ಮಗ ಇರ್ಬೋದು, ಇವರೆಲ್ಲ ವೀಡಿಯೋಸ್ ಮಾಡಿರುವಂಥದ್ದನ್ನು ನೋಡಿದೆ. ಈಗ MD ಸಮೀರ್ ಅವರು ಸಕ್ಕದ ಒಂದು ಕ್ರಿಯೇಷನ್ ಮಾಡಿದ್ದಾರೆ. ಇದು 16 ಮಿಲಿಯನ್ಸ್ ಕೂಡ ಓಡಿದೆ. ಅದನ್ನು ತೆಗ್ಸೋಕ್ಕೆ ಕೂಡ ಆಗಲ್ಲ, ಯಾಕಂದರೆ ಅಲ್ಲಿ ಯಾರ ಬಗ್ಗೆನೂ ನೋಟಿಫೈ ಮಾಡಿ ಅವ್ರು ಮಾತಾಡಿಲ್ಲ, ಯಾರ ಹೆಸರು ಕೂಡ ತಗೊಂಡಿಲ್ಲ. ಆದರೆ ಎಲ್ಲರಿಗೂ ಗೊತ್ತಿರೋ ವಿಚಾರ. ಆಮೇಲೆ ಕುಡ್ಲ ರ್ಯಾಂಪೇಜ್ ಮತ್ತು ಥರ್ಡ್ ಐ ಅವ್ರಿಗೆ ನಾನು ವಾಟ್ಸಪ್ ಹೇಳ್ತೀನಿ. ಅವರು ಫಾಲೋಅಪ್ಪನ್ನು ಮಾಡಿ ನೀಟಾಗಿ, ಮತ್ತು ಅವರ ವಿರುದ್ಧ ಅವರು ಕುಡ್ಲ ರ್ಯಾಂಪೇಜ್ ಅವ್ರದ್ದು ಕುಡ್ಲ ರ್ಯಾಂಪೇಜ್ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು, ಅದು ಹೋಯಿತು. ಈಗ ಕುಡ್ಲ ರ್ಯಾಂಪೇಜ್ ಪ್ಲಸ್ ಅಂತ ಇದೆ, ಅದರಲ್ಲಿ ಅವರ ಹೋರಾಟವನ್ನು ಮುಂದುವರಿಸಿದ್ದಾರೆ. ತುಂಬಾ ಖುಷಿ ಆಗುತ್ತೆ. ಅದಾದಮೇಲೆ ಪೊಲೀಸರ ಮೇಲೆ ಬೇಜಾರಾಗುತ್ತೆ. ಸುಮೋಟೋ ಕೇಸನ್ನು ದಾಖಲೆ ಮಾಡ್ಕೊತಾರೆ. ಇಲ್ಲಿ ಬೇಕಾಗಿರೋ ಕಡೆ ಸುಮೋಟೋ ಕೇಸನ್ನು ದಾಖಲೆ ಮಾಡ್ಕೊಳ್ಳೋದಿಲ್ಲ. ಮತ್ತು ಮೇನ್ ಸ್ಟ್ರೀಮ್ ಮೀಡಿಯಾದವ್ರ ಮೇಲೆ ಸಿಕ್ಕಾಪಟ್ಟೆ ಬೇಜಾರಿದೆ. ಅವರು ಇದ್ರ ವಿರುದ್ಧ ಧ್ವನಿ ಎತ್ತಲ್ಲ, ಏನಿಲ್ಲ. ಅವ್ರು ಏನು ಮಾಡ್ತಾವ್ರೆ ಅಂತಲೇ ಗೊತ್ತಿಲ್ಲ. ಈಗಂತೂ ಸೋಷಿಯಲ್ ಮೀಡಿಯಾ ಎಜುಕೇಷನ್ ಪರ್ಪಸ್ ಆಗಿದೆ ಮತ್ತು ಎಂಟರ್ಟೈನ್ಮೆಂಟ್ಗೆ ನ್ಯೂಸ್ ಚಾನಲ್ನ ನೋಡ್ತಾಯಿದ್ವಿ. ಇದು ಬೇಜಾರಾಗುತ್ತೆ, ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ಧ್ವನಿ ಎತ್ತಲೇಬೇಕು.